ಇದು ನನಗೆ ಮಾತ್ರ ಅನ್ನಿಸ್ತಿದೆಯಾ ಅಥವಾ ನಿಮಗೂ ಅನ್ನಿಸ್ತಾ ಇದೆಯಾ ಅಂತ. ನಾವು ಬರ್ತಾ ಬರ್ತಾ ನಮ್ಮ ಪೇರೆಂಟ್ಸ್ ಥರ ಆಗ್ತಾ ಇದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ? ಒನ್ ಟೈಮಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಯೂಟ್ಯೂಬ್ ಚಾನಲ್ನ ಹಾಕ್ಕೊಂಡು ಒಳ್ಳೊಳ್ಳೆ ಸಾಂಗ್ಸ್ನ ಕೇಳ್ತಿದ್ದಿದ್ದು ನಾವು ಇವಾಗ ಬೆಳಗ್ಗೆ ಎದ್ದು ಸುಪ್ರಭಾತ, ವಿಷ್ಣು ಸಹಸ್ರನಾಮ, ಈ ಥರ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಹೊರಗಿನ ಪಿಜ್ಜಾ ಬರ್ಗರ್ಗಿಂತ ಮನೇಲಿ ಮಾಡಿರೋ ರೊಟ್ಟಿ, ಪಲ್ಯ, ಅನ್ನ, ರಸಂ ಇದೇ ನಮ್ಮ ಫೇವ್ರೇಟ್ ಆಗೋಗಿದೆ. ಬರ್ಡೇಗೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತೀವೋ ಇಲ್ವೋ, ಆದರೆ ಪಕ್ಕಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಆ್ಯಂಡ್ ಅಮ್ಮ ಹೇಳಿದ್ರು ಅಂತ ಮನೆಗೆ ಬಂದು ಸ್ವೀಟ್ ಕೂಡ ಮಾಡ್ಕೊಂಡು ತಿಂತಾ ಇದ್ದೀವಿ. ರಜೆ ಸಿಕ್ಕಿದ್ರೆ ಸಾಕು, ಪಾಂಡಿಚೇರಿಗೆ ಹೋಗೋಣ, ಲೇಹ್ ಲಡಾಖಿಗೆ ಹೋಗೋಣ, ಮನಾಲಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಟ್ರಿಪ್ ಪ್ಲಾನ್ ಮಾಡ್ತಿದ್ದಿದ್ದು ನಾವು. ಕೇದಾರ್ನಾಥ್ ದೇವಸ್ಥಾನ ಓಪನ್ ಆಗಿದೆ ಅಂತ ಟಿಕೆಟ್ ಬುಕ್ ಮಾಡಲಾ, ಅರುಣಾಚಲಮ್ಗೆ ಹೋಗೋಣ, ತಿರುಪತಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಮಾತೆತ್ತಿದ್ರೆ ಹೊರಗೆ ತಿಂತಾ ಇದ್ದಿದ್ದು ನಾವು ಈಗ ಫೋನಲ್ಲಿ ಬರೋ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಮನೇಲಿ ಎಲ್ರಿಗೂ ತಿನ್ನಿಸ್ದೆ. ಏನಾದರೂ ತರೋದಕ್ಕೆ ಅಂಗಡಿಗೆ ಹೋದರೆ 4 ಅಂಗಡಿ ತಿರುಗಾಡಿ ಅದರಲ್ಲಿ ಯಾವ ಅಂಗಡಿಯಲ್ಲಿ ರೇಟ್ ಕಡಿಮೆ ಇದೆಯೋ ಆ ಅಂಗಡಿಲಿ ಹೋಗಿ ತೊಗೊಂಬರ್ತಾ ಇದ್ದೀವಿ. ಲೈಕ್ ಸೀರಿಯಸ್ಲಿ